ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದೆ, ಇದು ಎನ್ನೊಡಲೂ ಅಲ್ಲ ನಿನ್ನೊಡಲೂ ಅಲ್ಲ, ನೀ ಮಾಡಿದ ಭಿನ್ನಾಣದೊಡಲು ಕಾಣ ರಾಮನಾಥ. ಇದು ಜೇಡರ ದಾಸಿಮಯ್ಯನವರ ಒಂದು ಅಪರೂಪವಾದ ವಚನ. ಒಡಲು ಅಂದ್ರೆ ಗೊತ್ತು ನಿಮಗೆಲ್ಲ. ಒಡಲು ಅಂದ್ರೆ ಏನು? ದೇಹ, ಹೊಟ್ಟೆ ಅಂತನೂ ಅರ್ಥ ಆಗತ್ತೆ. ಆದ್ರೆ ಇಲ್ಲಿ ಈ ವಚನದಲ್ಲಿ ದೇಹ ಅಂತಾನೆ ತಗೋಬೇಕು. ಒಡಲಾದರೆ ಇಚ್ಛೆಯಲ್ಲಿರದೆ ಅಂದ್ರೆ ಈ ಶರೀರ ನಾವು ನಂದು ನಾನೇ ಶರೀರ ಅನ್ಕೊಂಡಿದ್ದಾರಲ್ಲ, ನಾವೆಲ್ಲ ಅನ್ಕೊಂಡಿದ್ದೀವಲ್ಲ. ಜೇಡರ ದಾಸಿಮಯ್ಯನ ಹೇಳ್ತಾರೆ, ಇದು ನನ್ನ ಶರೀರನೂ ಅಲ್ಲ. ಹೋಗ್ಲಿ ಬಿಡು, ನೀನು ಕೊಟ್ಟಿದ್ದ ಶರೀರನ, ಪರಮಾತ್ಮನ ಶರೀರ ಅಂತಂದ್ರೆ ಪರಮಾತ್ಮಂದು ಅಲ್ಲ ಇದು ಅಂತಾರೆ ಅವರು. ಯಾಕಂದ್ರೆ ಪರಮಾತ್ಮನ ಲಕ್ಷಣಗಳು ಇದಕ್ಕಿಲ್ಲ. ಪರಮಾತ್ಮ ಸಚ್ಚಿದಾನಂದ, ನಿತ್ಯ ಪರಿಪೂರ್ಣ. ಆ ಸ್ವರೂಪ ಶರೀರಕ್ಕೆ ಇಲ್ಲ, ಪೂರ್ಣವಾಗಿಲ್ಲ, ಸ್ವಲ್ಪ ಇರ್ಬೋದಷ್ಟೇ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನೋಡಲಾಗಿದ್ರೆ, ನನ್ನ ಶರೀರ ಆಗಿದ್ರೆ ನಾನು ಹೇಳ್ದಂಗೆ ಕೇಳಬೇಕಾಗಿತ್ತು. ನನ್ನ ಇಚ್ಛೆಯಲ್ಲಿರದೆ ಅಂದ್ರೆ ನಾನು ಹೇಳ್ದಂಗೆ ಕೇಳೋದಿಲ್ಲ. ಇದು ನಿನ್ನೊಡಲಾದರೆ ನಿನ್ನ ಇಚ್ಛೆಯಲ್ಲಿರದೆ, ನಿಂದು ನಂದಲ್ಲ ಅಂದಮೇಲೆ ನಿಂದು ಅಂತ ಅನ್ನೋದಾಗಿದ್ರೆ ನಿನ್ನ ಸ್ವರೂಪವನ್ನು ಅಳವಡಿಸ್ಕೋಬೇಕಾಗಿತ್ತು, ನೀನು ಹೇಳ್ದಂಗೆ ಕೇಳಬೇಕಾಗಿತ್ತು, ಅಥವಾ ನಿನ್ನ ನಿಯಮಗಳ ಪ್ರಕಾರ ನಡಿಬೇಕಾಗಿತ್ತು ಈ ಶರೀರ. ಹಂಗಾದ್ರೆ ಇದು ನನ್ನ ಮಾತು ಕೇಳಲ್ಲ, ನಿನ್ನ ಮಾತು ಕೇಳಲ್ಲ. ಯಾಕೆಂದ್ರೆ ಇದು ನನ್ನ ಶರೀರನೂ ಅಲ್ಲ, ನಿನ್ನ ಶರೀರನೂ ಅಲ್ಲ. ಹಾಗಾದ್ರೆ ಮುಂದೆ ಗತಿ ಏನು? ನೀ ಮಾಡಿದ ಭಿನ್ನಾಣದೊಡಲು. ಭಿನ್ನಾಣ ಅಂದ್ರೆ ಅನೇಕ ಅರ್ಥಗಳಿದೆ. ಮೊದಲನೇದು ವಿಜ್ಞಾನ. ಹಿಂದಿನ ಹಳೆಗನ್ನಡ ಭಾಷೆಯಲ್ಲಿ ಭಿನ್ನಾಣ ಅಂದ್ರೆ ವಿಜ್ಞಾನ ಅಂತ ಅರ್ಥ. ಇನ್ನೊಂದು ಅರ್ಥ ಬೆಡಗಿನ, ರಹಸ್ಯ, ಬೆಡಗಿನ ಅಂತ ಅರ್ಥ. ವಯ್ಯಾರ ಅಂತನೂ ಕೂಡ ಅರ್ಥ ಆಗುತ್ತೆ. ಇಲ್ಲಿ ಭಿನ್ನಾಣ ಅಂತಂದ್ರೆ ರಹಸ್ಯ ಅಂತ ತಗೋಬೇಕು, ಅಥವಾ ವಿಜ್ಞಾನ ಅಂತ ತಗೋಬೇಕು. ಅಂದ್ರೆ ಏನಿದು ಶರೀರ? ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಹೌದಲ್ವಾ? ತಾಯಿ ಗರ್ಭದಲ್ಲಿ ಬೆಳೀತು, 9 ತಿಂಗಳು ಭೂಮಿಗೆ ಬಂತು. ಯಾವ ಪ್ರಕಾರ ಬೆಳೀತು? ಹಾಲು ಕುಡಿಸಿದ್ರು ಬೆಳೀತು. ನಾವು ಡೈರಿ ಹಾಲು ಒಳ್ಳೇದಲ್ಲ ಅಂತೀವಿ. ಅಲ್ಲಿ ಬೆಂಗಳೂರಲ್ಲಿ ಒಂದು ಮಗು ನೋಡಿದ್ದೀನಿ ನಾನು. ತಾಯಿ ಇಲ್ಲ ಮಗುಗೆ, ಬೇರೆಯವ್ರು ಸಾಕ್ತಿದ್ದಾರೆ, ದತ್ತಕ್ಕೆ ತಗೊಂಡು ಸಾಕ್ತಾ ಇದ್ದಾರೆ. ಡೈರಿ ಎಲ್ಲ ಕುಡಿಸ್ತಾರವ್ರು, ಒಳ್ಳೆ ಹಾಲೇನು ಸಿಗಲ್ಲ ಅವ್ರಿಗೆ. ಆದರೆ ಎಷ್ಟು ದಷ್ಟಪುಷ್ಟವಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ವಿಚಿತ್ರ ಅನಿಸುತ್ತೆ. ಇದ್ರ ತಾಯಿ ಎದೆ ಹಾಲು ಪ್ರಾಯಶಃ ಅದು 1 ದಿವಸನೂ ಕುಡಿದಿದೆಯಲ್ಲ, 2 ದಿವಸ 3 ದಿವಸ ಕುಡಿದಿದೆಯಲ್ಲೋ ಗೊತ್ತಿಲ್ಲ. ಆದರೆ ಜೋರಾಗಿ ಬೆಳೆದಿದೆ, ಚೆನ್ನಾಗಿ ಬೆಳೆದಿದೆ, ದೇಹನೂ ಚೆನ್ನಾಗಿ ಬೆಳೆದಿದೆ, ಆ್ಯಕ್ಟಿವಿಟೀಸು ಚೆನ್ನಾಗಿದೆ. ಎಷ್ಟೋ ಮಕ್ಕಳು ಎದೆ ಹಾಲು ಕುಡಿದಿರ್ತಾರೆ, 2 ವರ್ಷ ಕುಡಿಸಿರ್ತಾರೆ, 3 ವರ್ಷ ಕುಡಿಸಿರ್ತಾರೆ. ಆ ಮಕ್ಕಳಲ್ಲಿ ಅನೇಕ ದೋಷಗಳು ಹಂಗೆ ಉಳ್ಕೊಂಡಿರ್ತವೆ. ಹಾಗಾದ್ರೆ ಏನಿದು ವಿಚಿತ್ರ ಶರೀರದ್ದು? ಮೊನ್ನೆ ಯಾರೊಬ್ರು ಹೇಳ್ತಾ ಇದ್ರು, ಮಂಗಳೂರು ಕಡೆ ಒಬ್ರು ಬಂದಿದ್ರು. ಅಲ್ಲಿ ಒಬ್ರು ವಯಸ್ಸಾದವರಿದ್ದಾರೆ. ವಯಸ್ಸಾದ್ರೆ ತುಂಬ ವಯಸ್ಸೇನಲ್ಲ, ಒಂದು 65-70 ವರ್ಷ. ಕುಟ್ಟಿದ್ದೇ ತಿಂತಿದ್ರಂತವ್ರು, ಬೀಸಿದ್ದೇ ಉಣ್ತಿದ್ರಂತೆ. ಬೀಸಿದ್ದು ಕಲ್ಲಲ್ಲಿ ಬೀಸಿದ್ದೇ ಅಡುಗೆ ಮಾಡ್ಕೊಳ್ಳೋದು. ತುಂಬ ರುಚಿಯಾಗಿರುತ್ತದು. ಈ ಮಷೀನಲ್ಲಿ ಹಾಕ್ಸೋದಕ್ಕಿಂತಲೇ ಬೀಸಿದ್ದು ಬಹಳ ರುಚಿ ಆಗುತ್ತೆ. ಕುಟ್ಟಿದ ಅಕ್ಕಿ ಬಹಳ ರುಚಿ ಆಗ್ತದೆ. ಈ ಮಷಿನ್ಗೇನು ಗಿರಣಿಗೇನು ಹಾಕ್ತಿರಲ್ಲ, ಅದು ಸುಟ್ಟೋಗ್ಬಿಡ್ತದೆ, ಸ್ವಲ್ಪ ರುಚಿನೂ ಕಡಿಮೆ ಆಗುತ್ತೆ. ಅದಕ್ಕೆ ಕೃತಕ ರುಚಿ ಕೊಡಬೇಕಾದ್ರೆ ನೀವು ಉಪ್ಪು, ಖಾರ, ಹುಳಿ ಹಾಕಲೇಬೇಕು, ಸಾರು ಹಾಕ್ಕೋಬೇಕು, ಏನಾದ್ರು ಮಾಡ್ಬೇಕು, ಪಲ್ಯ ಹಾಕ್ಕೋಬೇಕು, ಏನಾದ್ರು ಮಾಡಬೇಕು. ನಾನು ಚಿಕ್ಕವನಿದ್ದಾಗ ಬೀಸಿದ್ದು ಹಿಟ್ಟಿನ ಮುದ್ದೆ ಊಟ ಮಾಡಿ ನೋಡಿದ್ದೀನಿ, ನೆನಪಿದೆ ನನಗೆ. ಆಮೇಲೆ ಮೈಸೂರಿಗೆ ಹೋಗಿ ಬಂದಮೇಲೆ
ನಮ್ಮ ಇದರಲ್ಲೂ ಗಿರಣಿ ಶುರುವಾಗಿತ್ತು. ಏನಪ್ಪ ಇದು ಅನ್ನಿಸ್ತಿತ್ತು ನನಗೆ. ಸ್ವಲ್ಪ ವ್ಯತ್ಯಾಸ ಗೊತ್ತಾಗೋದು, ರುಚಿ ಕಡಿಮೆ ಆಗಿದೆಯಲ್ಲ ಅನ್ಸೋದು. ಅವಾಗ ಹೇಳೋ ಶಕ್ತಿ ಇರಲಿಲ್ಲ, ಗೊತ್ತಿಲ್ಲ. ಒಟ್ಟು ಏನೋ ಒಂಥರ ಅನ್ಸೋದು. ಅಂದರೆ ಅಷ್ಟೆಲ್ಲ ತಿಂತಿದ್ರಂತ ಅವರು. ಕುಟ್ಟಿದ್ದು, ಬೀಸಿದ್ದು, ಗಾಣದ ಎಣ್ಣೆ, ಆಮೇಲೆ ಎಲ್ಲ ಮಾಡ್ತಿದ್ರು. ಆದರೆ ಹಾಲು ಹಸುವಿನ ಹಾಲು, ಜವಾರಿ ಆಕಳ ಹಾಲು ಎಲ್ಲ ತಗೊಳ್ತಾ ಇದ್ರು. ಕೊನೆಗೆ ತೀರ್ಕೊಳ್ಳೋ ಸಂದರ್ಭ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು. ಬೇಗನೂ ತೀರ್ಕೊಂಡ್ರು. ನಾನು ಸಲ್ಕಿನಕೊಪ್ಪದಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಗೊತ್ತಿತ್ತು ನನಗೆ. ಅವನು ನಾನೇನು ನೋಡಿದ್ದೆ, ಅಂದರೆ ಬರ್ತಿದ್ದ, ನಾನು ದನ ಕಾಯ್ತಿದ್ದ ಅವನು, ರಾಯಪ್ಪ ಅಂತ ಹೇಳಿ. ಅವನು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಚಹಾ ಕುಡಿತಿದ್ದ, ಸಿಕ್ಕಾಪಟ್ಟೆ ಚಹಾ. ಬೆಳಗ್ಗೆನೂ ಚಹಾ ಬೇಕು, ಮಧ್ಯಾಹ್ನ ಚಹಾ ಬೇಕು, ರಾತ್ರಿಗೂ ಚಹಾ ಬೇಕು, ಹಿಂಗೆ ಲೆಕ್ಕ ಅವನು. ಊಟನೂ ಅಷ್ಟಕ್ಕಷ್ಟೇ, ಯಾಕಂದರೆ ಭಾಳ ಚಹಾ ಕುಡಿದ್ರೆ ಊಟ ಜಾಸ್ತಿ ಹೋಗಲ್ಲ. ಆದ್ರೆ ಸುಮಾರು 97-98 ವರ್ಷ ಬದುಕ್ತಾವನು. ಏನು ಮಾಡೋದು? ಅದರ ಅರ್ಥ ನೀವು ಅವನಂಗೆ ಎಲ್ಲರೂ ಚಹಾ ಕುಡೀರಿ, ನೀವು ಬದುಕ್ಬಿಡ್ತೀರ ಅಂತಲ್ಲ, ಅಥವಾ ಯಾರು ಒಳ್ಳೊಳ್ಳೆ ತಿನ್ಬೇಡಿ ಅಂತಲ್ಲ, ಉಪವಾಸ ಮಾಡಬೇಡಿ ಅಂತಲ್ಲ. ಇದರ ಅರ್ಥ ಏನಪ್ಪ ಅಂದರೆ, ಒಳ್ಳೆಯದನ್ನು ನಾವು ಪಾಲಿಸ್ಬೇಕು, ಉಪವಾಸನೂ ಮಾಡಬೇಕು, ಒಳ್ಳೊಳ್ಳೆ ಆಹಾರ, ಕಲಬೆರಕೆ ರಹಿತ ಶುದ್ಧವಾದ ಆಹಾರ ತಗೋಬೇಕು. ಆದರೆ ಕೆಲವು ಸಂದರ್ಭ ಬರ್ತದೆ, ಎಲ್ಲೋ ಹೋಗಿರ್ತೀರಿ, ಯಾರ್ದೋ ಮನೆಗೆ ಹೋಗಿರ್ತೀರಿ, ಅಥವಾ ನಗರ ಪ್ರದೇಶಕ್ಕೆ ಹೋಗಿರ್ತೀರಿ ಕೆಲಸದ ನಿಮಿತ್ತ, ಬೆಂಗಳೂರಿಗೆ ಹೋಗಿರ್ತೀರಿ. ಅಲ್ಲೂ ಕೂಡ ಬಹಳ ಅರ್ಸಕ್ಕೆ ಹೋಗ್ಬಾರ್ದು. ಮದುವೆಗೆ ಹೋಗಿರ್ತೀರಿ, ಅಲ್ಲಿ ಎಣ್ಣೆ ಸಿಕ್ಕಾಪಟ್ಟೆ ಹಾಕಿರ್ತಾರೆ, ಆ ಎಣ್ಣೆ ಚಲೋನೂ ಅಲ್ಲ. ಮತ್ತಿನ್ನು ಎಲ್ಲರೂ ಸ್ನೇಹಿತರೆಲ್ಲ ಊಟ ಮಾಡ್ತಿದ್ದಾರೆ, ನೀವಲ್ಲಿ ಅಸಹ್ಯ ಮಾಡಿಕೊಂಡು ಅಥವಾ ಚೆನ್ನಾಗಿಲ್ವಲ್ಲ ಅಂದ್ಕೊಂಡು ಬರಲ್ಲ. ಆವತ್ತು ಹಬ್ಬ ಅಂತಲೇ ಎಲ್ಲರ ಜೊತೆಗೆ ಸಂತೋಷ ಊಟ ಮಾಡಿಬಿಡಿ. ಮಾಡೇ ಮಾಡ್ತೀರಿ ನೀವು. ಅಕಸ್ಮಾತ್ ಯಾರೋ ಮಾಡದಿದ್ದವ್ರು ಇದ್ದರೆ ನಾನು ಹೇಳೋದು ಮಾಡಿ. ಬಸವಣ್ಣವ್ರೊಂದು ವಚನ ಹೇಳ್ತಾರೆ, ನಂಬಿದವಂಗೆ ಸಿಂಗಿಕಾಳ ಕೂಟವೇ ವಿಷನೇ ಪ್ರಸಾದ ಆಗುತ್ತೆ, ನಂಬದವಂಗೆ ಪ್ರಸಾದನೇ ವಿಷ ಆಗುತ್ತೆ. ಅಂದರೆ ನಂಬಿಕೆ ಮತ್ತು ಭಾವ, ಯದ್ಭಾವಂ ತದ್ಭವತಿ. ಅದಕ್ಕೆ ನಾವು ತಿಳ್ಕೋಬೇಕು, ನಮ್ಮ ಈ ಶರೀರವನ್ನು ಪರಮಾತ್ಮ ಹೇಗೋ ಮಾಡಿದ್ದಾನೆ. ಪ್ರಾಯಶಃ ಅದಕ್ಕೆ ನಮ್ಮ ಉಪನಿಷತ್ಕಾರರು, ಶರಣರು ಕೂಡ ಕೆಲವು ವಚನಗಳಲ್ಲಿ ಉತ್ತರ ಕೊಟ್ಟಿರೋದೇನೆಂದರೆ, ಕರ್ಮಕ್ಕೆ ಆಧಾರವಾಗಿ, ಕರ್ಮ ಮಾಡಿದ ಕರ್ಮಕ್ಕನುಸಾರವಾಗಿ ಶರೀರದ ರಚನೆ ಆಗಿರುತ್ತೆ. ಸುಖ ದುಃಖಗಳು, ಆಯುಷ್ಯ, ಭವಿಷ್ಯ, ಭೋಗ, ಫಲಭೋಗಗಳಿವೆಲ್ಲ ನಾವು ಹಿಂದೆ ಮಾಡಿದ ಕರ್ಮಕ್ಕನುಸಾರವಾಗಿ. 3 ಕರ್ಮಗಳಿದ್ದಾವೆ, ಸಂಚಿತ, ಪ್ರಾರಬ್ಧ, ಆಗಾಮಿ. ಇನ್ನು ಶರಣರು ಒಪ್ತಾರೆ, ಚನ್ನಬಸವಣ್ಣವ್ರು ಒಪ್ಪಿದ್ದಾರೆ, ಹೇಳಿದ್ದಾರೆ. ಇನ್ನು ನೀವು ಈಗಿನವರು ಅರೆಬರೆ ಅಭ್ಯಾಸ ಮಾಡಿದವರು, ಸಿದ್ದರಾಮಯ್ಯನವರು ಅಂತವರು, ಬಸವ ತತ್ವದಲ್ಲಿ ಪೂರ್ವಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ, ಕರ್ಮ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಎಷ್ಟು ವಚನ ಓದಿದ್ದಾರೆ ಇವರು? ಸುಮ್ಮನೆ ಹಂಗೆ ಹೇಳ್ತಾರೆ. ಅವ್ರ ರಾಜಕಾರಣಿಗಳು ಹಂಗೆ ಹೇಳ್ಬೇಕು. ಮತ್ತೆ ಆದರೆ ಈ ಶರೀರ ನಿರ್ಮಾಣ ಆಗಿರ್ತಕ್ಕಂಥದ್ದು ತನ್ನಿಂತಾನೇ ನಿರ್ಮಾಣ ಆಗಿದೆ. ತಾಯಿನೂ ಮಾಡಿದ್ದಲ್ಲ, ತಂದೆನೂ ಮಾಡಿದ್ದಲ್ಲ, ತಾಯಿ ತಂದೆಗಳ ಸಂಯೋಗದಿಂದ ಆಗಿದೆ ಅಷ್ಟೇ. ಆದರೆ ಅದು ರಚನೆ ಆಗಿರ್ತಕ್ಕಂಥದ್ದು, ಅದಕ್ಕೆ ಬಂದಿರತಕ್ಕಂಥ ಸಾಮರ್ಥ್ಯಗಳು, ಅಸಾಮರ್ಥ್ಯಗಳು, ಪ್ಲಸ್ ಆ್ಯಂಡ್ ಮೈನಸ್, ಅವೆಲ್ಲ ಏನಿದಾವಲ್ಲ, ಅಂದರೆ ಗುಣಗಳು, ದೋಷಗಳು ಅಂತ ಕರೆಯೋಣ, ಇವೆಲ್ಲ ಶರೀರಕ್ಕೆ ಯಾವುದೋ ಒಂದು ಆಧಾರದ ಮೇಲೆ ಬಂದಿದೆ, ಕರ್ಮದ ಆಧಾರದ ಮೇಲೆ ಬಂದಿದೆ. ಆದ್ದರಿಂದ ಇದು ಯಾರ ಮಾತನ್ನು ಕೇಳಲ್ಲ. ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ, ಅಧ್ಯಯನ ಮಾಡ್ತಾ ಮಾಡ್ತಾ, ಧ್ಯಾನ ಮಾಡ್ತಾ ಮಾಡ್ತಾ, ನಿಧಾನವಾಗಿ ತಾಳ್ಮೆಯಿಂದ ಈ ಶರೀರವನ್ನು ಪಳಗಿಸ್ಬೇಕು, ಒಳ್ಳೆಯದಕ್ಕೆ ಪಳಗಿಸ್ಬೇಕು. ಈಗ ನೀವು ಆರೋಗ್ಯಕ್ಕೆ ಬಂದಿದ್ದೀರಲ್ಲ, ಆರೋಗ್ಯಕ್ಕಾಗಿ ಬಂದಿದ್ದೀರಲ್ಲ ಉಪವಾಸ, ಈಗ ಇಲ್ಲಿಂದ ಮಾಡೋದ ಕ್ಷಣಕ್ಕೆ ಒಂದೇ ಸಾರಿ ನೀವು ಇನ್ನು ಮೇಲೆ ಎಂದೂ ರೋಗ ಬರಲ್ಲ ಹಂಗೇನಿಲ್ಲ. ರೋಗ ಬಂದೇ ಬರ್ತದೆ. ಮತ್ತೆ 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 ಅದನ್ನು ಗೆಲ್ತಾ ಇರಬೇಕು, ಮತ್ತೆ ಮತ್ತೆ ಉಪವಾಸ ಮಾಡ್ತಾ ಇರಬೇಕು, ಮಿತಾಹಾರ ಮಾಡ್ತಾ ಇರಬೇಕು. ಈಗ ನಾನೇ ಉಪವಾಸದಲ್ಲಿ ಬೇರೆ ಬೇರೆ ಥರ ಉಪವಾಸ ಮಾಡ್ತಾ ಇರ್ತೀನಿ. ಈಗ ನಿಮಗೆ ಯಾವ ಥರ ಮಾಡಿಸ್ತೀನೋ ಅದು ನಾನು ಮೊದಲು ಮಾಡಿದ್ದು 10 ವರ್ಷ, 15 ವರ್ಷ, 12 ವರ್ಷ ಹಿಂಗೆ ಮಾಡಿದ್ದೀನಿ. ಇವಾಗ ಕಾಲ, ಸಂದರ್ಭ, ಅನುಕೂಲ ಎಲ್ಲ ನೋಡಿಕೊಂಡು ಆದರೂ ಉಪವಾಸದಂತೂ ಮಾಡೇ ಮಾಡ್ತೀನಿ. ಆರೋಗ್ಯ ಕೆಟ್ಟರೆ ವೈದ್ಯರನ್ನ ಆಶ್ರಯಿಸಲ್ಲ, ನಾನು ಮಾತ್ರೆಗಳನ್ನು ಆಶ್ರಯಿಸಲ್ಲ, ಔಷಧಿಗಳನ್ನ ಆಶ್ರಯಿಸಲ್ಲ. ಮೊದಲನೇದಾಗಿ ಕೆಡಲಾರ್ದಂಗೆ ನೋಡ್ಕೊತೀನಿ ಇಲ್ಲಿದ್ದರೆ.
ಇನ್ನು ಬೇರೆ ಕಡೆ ಹೋದಾಗ ವಾತಾವರಣಕ್ಕೆ ಹೊಂದ್ಕೊಳ್ಳುವಾಗ ಸ್ವಲ್ಪ ಕಠಿಣತೆಗಳು ಬರುತ್ತೆ. ಆವಾಗ ಉಪಾಯದಿಂದ ಶರೀರವನ್ನು ಹೊಂದಿಸ್ಕೊಂಡು ಮೊಟ್ಟ ಮೊದಲು ಎಲ್ಲೇ ಹೊಸ ಜಾಗಕ್ಕೆ ಹೋದ್ರೂ ಮಿತಾಹಾರ ಮತ್ತು ಶುದ್ಧವಾದ ನೀರು ದೊರಕಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗ ನಮಗೆ ಚಿಂತೆ ಬಂದಿರೋದೇನೆಂದರೆ, ಬೇರೆ ಕಡೆ ಹೋದ್ರೆ ಇಷ್ಟು ಶುದ್ಧವಾದ ನೀರು ಸಿಕ್ಕೋದೇ ಇಲ್ಲ. ಬೇಕಾದಂಥ ಮಿನರಲ್ ವಾಟರ್ ಕೊಡ್ತೀವಿ ಅಂದ್ರೂ ಅದು ಶುದ್ಧ ನೀರಲ್ಲ. ಏನೂ ಮಾಡೋಕ್ಕಾಗಲ್ಲ. ಈಗ 12 ದಿವಸ 15 ದಿವಸ 16 ದಿವಸ ಒಟ್ಟು ಹೊರಗಿದ್ದೆ. ಉಳುವಿ ಪಾದಯಾತ್ರೆ 5 ದಿವಸ, ಆಮೇಲಿಂದ 11 ದಿವಸ ಅಲ್ಲಿ, ಅದರಲ್ಲಿ 1 ದಿವಸ 2 ದಿವಸ ಬಂದು ಹೋದೆ. 1 ದಿವಸ ಅಷ್ಟು ಬಿಟ್ಟರೆ ಅಲ್ಲಿ ನೀರು ಕುಡಿಬೇಕಾಗಿತ್ತು. ಯಾವ ನೀರು ಸಿಗುತ್ತೋ ಅದನ್ನೇ ಕುಡಿಬೇಕು. ಉಳುವಿ ಕಡೆ ಒಳ್ಳೆ ನೀರು ಸಿಕ್ತಿತ್ತು, ಆದರೂ ದಾರಿನಲ್ಲಿ ಕೆಲವು ಸಾರಿ ಅನಿವಾರ್ಯ, ಯಾವ ನೀರು ಸಿಗುತ್ತೋ ಅದು ಕುಡಿಲೇಬೇಕು. ಇದ್ದಿದ್ರಲ್ಲಿ ಶುದ್ಧವಾದ ಪಾನಿ ಅಂದರೆ ಶುದ್ಧವಾದ ನೀರು ಒದಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ವಾಕಿಂಗ್, ಎಕ್ಸಸೈಸ್, ಯೋಗ, ವ್ಯಾಯಾಮ ಏನು ನೀವು ರೂಢಿಸ್ಕೊಂಡಿರ್ತೀರೋ ಅದನ್ನೆಲ್ಲೋದ್ರೂ ಬಿಡಬಾರ್ದು. ಏನೇ ಕಠಿಣತೆ ಇದ್ದರು. ಅಲ್ಲಿ ನಾವು ಅಂಕಲಲ್ಲಿದ್ದಾಗ ಸರಿ ನಿದ್ದೆ ಆಗ್ತಿರ್ಲಿಲ್ಲ. ಅದಕ್ಕೆ ಬೆಳಗ್ಗೆ 3-3:30 ಗಂಟೆಗೆ ವಾಕಿಂಗ್ ಹೋಗ್ಬಿಡ್ತಾ ಇದ್ವಿ. ಅಲ್ಲೊಂದು ರಸ್ತೆ ಇತ್ತು, ಅದು 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ಹೋಗೋದು, ಅರ್ಧ ಕಿಲೋಮೀಟ್ರ್ ಬರೋದು. ಅದರಲ್ಲೇ ಒಂದು 4 ರೌಂಡ್ 5 ರೌಂಡ್ 6 ರೌಂಡ್ ಹಾಕ್ಬಿಡ್ತಾ ಇದ್ವಿ. ಅಂದರೆ ಆ ಥರ ವಾಕಿಂಗ್ ಮಾಡ್ತಕ್ಕಂಥದ್ದು. ನಮ್ಮ ಪಾಟೀಲರು ಸಿಕ್ಕಿದ್ರು ಪುಣ್ಯಕ್ಕೆ. ಅವ್ರು ಯಾವಾಗ ಎಬ್ಸಿದ್ರು ಅವ್ರದ್ದು ತಕರಾರಿರಲಿಲ್ಲ, ಖುಷಿ ಪಡೋರು, ನನ್ನ ಜೊತೆ ವಾಕಿಂಗ್ ಬರೋರು. ಹಾಗೆ ನಾವು ಶರೀರವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಭಿನ್ನಾಣದ ಒಡಲು ಹೌದು, ರಹಸ್ಯಾತ್ಮಕವಾದ ಒಡಲು ಹೌದು, ಕರ್ಮದ ಕಾಯ ಹೌದು, ಎಲ್ಲವೂ ಹೌದಾದರೂ ಕೂಡ ಇದನ್ನಿಟ್ಕೊಂಡೇ ನಾವು ಸಾಧನೆ ಮಾಡಬೇಕು. ಇದಿದ್ರೆ ನಮ್ಮ ಅಸ್ತಿತ್ವ, ಇಲ್ಲದಿದ್ರೆ ಇಲ್ಲ. ಆತ್ಮಕ್ಕೆ ದೇಹ ಇಲ್ಲದೆ ಅಸ್ತಿತ್ವವೇ ಇಲ್ಲ. ಹಾಗೆ ದೇಹಕ್ಕೆ ಆತ್ಮ ಇಲ್ಲದೆ ಅಸ್ತಿತ್ವವೇ ಇಲ್ಲ. ದೇಹವಿಲ್ಲದ ಆತ್ಮ ಶೂನ್ಯ, ಅದು ಪರಮಾತ್ಮನ ಅಂಶ, ಏನು ಗೊತ್ತಿಲ್ಲ. ಅದೇ ಆತ್ಮವಿಲ್ಲದ ದೇಹ ಶವ, ಅದಕ್ಕೂ ಅಸ್ತಿತ್ವ ಇಲ್ಲ. ಆದ್ದರಿಂದ ಈ ಎರಡರ ಸಂಯೋಗ, ಈ ಎರಡರ ಕೂಟ, ಆತ್ಮ ಮತ್ತು ದೇಹಗಳ ಕೂಟ, ಅದೇ ಪರಮಾತ್ಮನ ಅದ್ಭುತ. ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡೆ ಗುಹೇಶ್ವರ. ಕತ್ತಲೊಳಗೆ ಬೆಳಕಿಟ್ಟಿದ್ದಾನೆ, ಬೆಳಕೊಳಗೆ ಕತ್ತಲಿಟ್ಟಿದ್ದಾನೆ ಅಂತ ಹೇಳ್ತಾರೆ ಪ್ರಭುದೇವರು. ಅಂತಹ ಅದ್ಭುತ ಸಂಯೋಜನೆಯನ್ನು ಪರಮಾತ್ಮ ಮಾಡಿದ್ದಾನೆ. ಅದನ್ನು ಬಹಳ ಉಪಾಯದಿಂದ, ಜಾಣತನದಿಂದ, ಜೊತೆಗೆ ಭಕ್ತಿಯಿಂದ, ಸದ್ಹೃದಯದಿಂದ, ಸದ್ಗುಣಗಳಿಂದ ಇದನ್ನು ತಿದ್ದಬೇಕು, ಬೆಳೆಸಬೇಕು, ಪ್ರಸಾದಕಾಯವನ್ನಾಗಿ ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.